ನೀವು ತೆಗೆದುಕೊಳ್ಳಬೇಕಾದರೆ ಸಂಸ್ಕಾರವನ್ನು ತೆಗೆದುಕೊಳ್ಳಿ. ನೀವು ಕೊಡಲು ಬಯಸಿದರೆ ದಾನವನ್ನು ಮಾಡಿ. ನೀವು ಬಿಡಲು ಬಯಸಿದರೆ ಅಹಂಕಾರವನ್ನು ಬಿಟ್ಟು ಬಿಡಿ. ನೀವು ಪಡೆಯಲು ಬಯಸಿದರೆ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವನ್ನು ಪಡೆಯಿರಿ. ಶ್ರೀಕೃಷ್ಣ ಪರಮಾತ್ಮ. ನಿನ್ನೆಯ ಬಗ್ಗೆ ಯೋಚಿಸಿ ನಾಳೆಯನ್ನು ಹಾಳು ಮಾಡಬೇಡಿ. ಇವತ್ತಿನ ದಿನವನ್ನು ಸರಿಯಾಗಿ ಉಪಯೋಗಿಸಿ. ಶ್ರೀಕೃಷ್ಣ ಪರಮಾತ್ಮ. ಗುರಿ ಎಂಬುದು ದೂರದ ಬೆಟ್ಟದಲ್ಲಿರುವ ಬಂಡೆ ಕಲ್ಲಿನಂತೆ. ಆ ಬಂಡೆ ಕಲ್ಲನ್ನು ಒಡೆಯಲು ಒಂದು ನಿಮಿಷ ಸಾಕು. ಆ ಬಂಡೆಯನ್ನು ಶಿಲೆಯಾಗಿಸಲು ವರ್ಷಗಳೇ ಬೇಕಾಗುತ್ತವೆ. ಶ್ರೀಕೃಷ್ಣ ಪರಮಾತ್ಮ. ಹೊಟ್ಟೆ ತುಂಬಿದ ಶ್ರೀಮಂತ ಆಹಾರದಲ್ಲಿ ರುಚಿ ಹುಡುಕುತ್ತಾನೆ. ಹಸಿದ ಬಡವ ಆಹಾರವೇ ದೇವರು ಅಂತ ಭಾವಿಸುತ್ತಾನೆ. ಶ್ರೀಕೃಷ್ಣ ಪರಮಾತ್ಮ. ರೋಗಿಯಾಗುವುದಕ್ಕೆ ರೋಗವೇ ಕಾರಣ ಅಲ್ಲ. ಮತ್ತೊಬ್ಬರ ಸಂತೋಷವನ್ನು ನೋಡಿ ಸಹಿಸಿಕೊಳ್ಳದವನು ಉರಿಯುವವನು ರೋಗಿಯೇ ಆಗಿರುತ್ತಾನೆ. ಶ್ರೀಕೃಷ್ಣ ಪರಮಾತ್ಮ. ನೀವು ನಿಮ್ಮ ವ್ಯಕ್ತಿತ್ವವನ್ನು ಹೇಗೆ ಬೆಳೆಸಿ ಎಂದರೆ ಎಲ್ಲರೂ ಎಲ್ಲಿದ್ದರೂ ಎಲ್ಲರೂ ನಿಮ್ಮನ್ನು ಪ್ರೀತಿಸಬೇಕು. ನೀವು ಎಲ್ಲಿಗೆ ಹೋದರೂ ಎಲ್ಲರೂ ನಿಮಗಾಗಿ ಕಾಯಬೇಕು. ಬಿದ್ದವನ ನೋಡಿ ನಗಬೇಡ. ಬಡವನ ನೋಡಿ ಹಂಗಿಸಬೇಡ. ಹಸಿದವನ ನೋಡಿ ತಿರಸ್ಕರಿಸಬೇಡ. ಕಾಲಚಕ್ರದಲ್ಲಿ ನಾವು ಒಬ್ಬರೆಂದು ಮರೆಯಬೇಡ. ನೊಂದ ಜೀವವನ್ನು ಮತ್ತೆ ಮತ್ತೆ ನೋಯಿಸಬೇಡಿ. ಅಳುತ್ತಾ ಜಗತ್ತಿಗೆ ಕಾಲಿಟ್ಟ ನೀನು ನಿನ್ನ ಸಾವಿಗೆ ಜಗತ್ತೇ ಅಳುವಂತಹ ಸಾಧನೆ ಮಾಡು. ಶ್ರೀಕೃಷ್ಣ ಪರಮಾತ್ಮ. ಯಶಸ್ಸನ್ನು ನಿಮ್ಮ ಏಕೈಕ ಮಾರ್ಗದರ್ಶಿಯನ್ನಾಗಿ ಮಾಡಿಕೊಳ್ಳಬೇಡಿ, ಅಥವಾ ಸೋಲನ್ನು ನಿಮ್ಮ ಏಕೈಕ ಗುರುವನ್ನಾಗಿ ಮಾಡಿಕೊಳ್ಳಬೇಡಿ. ಎರಡರಿಂದಲೂ ಕಲಿಯಿರಿ, ಏಕೆಂದರೆ ಅವು ವಿಕಾಸದ ಹಾದಿಯಲ್ಲಿ ಮೈಲುಗಲ್ಲಿದ್ದಂತೆ. ಶ್ರೀಕೃಷ್ಣ ಪರಮಾತ್ಮ. ಯಾವುದೇ ಕಾರಣವಿಲ್ಲದೆ ದೇವರು ನಿಮ್ಮನ್ನು ಎಂದಿಗೂ ಕಾಯುವಂತೆ ಮಾಡುವುದಿಲ್ಲ. ಅವನ ಪರೀಕ್ಷೆಯನ್ನು ಸಮಯವನ್ನು ಸದಾ ನಂಬಿರಿ ಮತ್ತು ತಾಳ್ಮೆಯಿಂದಿರಿ. ಶ್ರೀಕೃಷ್ಣ ಪರಮಾತ್ಮ. ಜಗತ್ತನ್ನು ಬದಲಾಯಿಸಲು ಪ್ರಯತ್ನಿಸಬೇಡಿ, ಆದರೆ ನಿಮ್ಮನ್ನು ನೀವು ಬದಲಾಗಲು ಪ್ರಯತ್ನಿಸಿ. ಏಕೆಂದರೆ ಆ ಬದಲಾವಣೆಯಲ್ಲಿ ನಿಮ್ಮ ಸುತ್ತಲಿನ ಪ್ರಪಂಚವೂ ಕೂಡ ಬದಲಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮ. ಜೀವನದಲ್ಲಿ ಹಿಂತಿರುಗಿ ನೋಡಿದರೆ ಅನುಭವ ಸಿಗುತ್ತೆ. ನೀವು ಜೀವನದಲ್ಲಿ ಮುಂದೆ ನೋಡಿದರೆ ನಿಮಗೆ ಭರವಸೆ ಸಿಗುತ್ತದೆ. ನೀವು ಎಡ ಮತ್ತು ಬಲಕ್ಕೆ ನೋಡಿದರೆ ನೀವು ಸತ್ಯವನ್ನು ಕಂಡುಕೊಳ್ಳುವಿರಿ. ಆದರೆ ನಿಮ್ಮೊಳಗೆ ಕಣ್ಣು ಹಾಯಿಸಿದರೆ ಪರಮಾತ್ಮನನ್ನು ಕಾಣುವೆ ಮತ್ತು ಆತ್ಮಸ್ಥೈರ್ಯವನ್ನು ಪಡೆದುಕೊಳ್ಳುವೆ. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಹೇಳುತ್ತಾನೆ, ನಿಮ್ಮ ಜೀವನದಲ್ಲಿ ಒಂದೇ ಒಂದು ಭರವಸೆಯನ್ನು ಇಟ್ಟುಕೊಳ್ಳಿ. ನೀವು ತಪ್ಪು ಮಾಡಿದರೂ ಸಹ ತಲೆಬಾಗಬೇಡಿ. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ನಿಮ್ಮ ಜೀವನದ ಗುರಿ ಯಾವಾಗಲೂ ನೀವು ಏನು ಸಾಧಿಸಬೇಕೆಂದು ಸಂಕಲ್ಪ ಮಾಡಿದ್ದೀರಿ ಅದರ ಮೇಲೆ ಇರಲಿ, ಕಳೆದು ಹೋದ ವಸ್ತುವಿನ ಮೇಲಲ್ಲ. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ನಿಮ್ಮ ಮನಸ್ಸು, ನಡೆ, ನುಡಿಗಳು, ನಿಮ್ಮ ಒಳ್ಳೆಯ ಕಾರ್ಯಗಳು ನಿಮ್ಮ ಗುರುತು. ಇಲ್ಲದಿದ್ದರೆ ಒಂದೇ ಹೆಸರಿನ 1000 ಜನರು ಇರುತ್ತಾರೆ. ಶ್ರೀಕೃಷ್ಣ ಪರಮಾತ್ಮ. ಬಿದ್ದವನ ನೋಡಿ ನಗಬೇಡ. ಬಡವನ ನೋಡಿ ಹಂಗಿಸಬೇಡ. ಹಸಿದವನ ನೋಡಿ ತಿರಸ್ಕರಿಸಬೇಡ. ಕಾಲಚಕ್ರದಲ್ಲಿ ನಾವು ಒಬ್ಬರೆಂದು ಮರೆಯಬೇಡ. ನೀವು ನಿಮ್ಮ ವ್ಯಕ್ತಿತ್ವವನ್ನು ಹೇಗೆ ಬೆಳೆಸಿ ಎಂದರೆ ಎಲ್ಲರೂ ಎಲ್ಲಿದ್ದರೂ ಎಲ್ಲರೂ ನಿಮ್ಮನ್ನು ಪ್ರೀತಿಸಬೇಕು. ನೀವು ಎಲ್ಲಿಗೆ ಹೋದರೂ ಎಲ್ಲರೂ ನಿಮಗಾಗಿ ಕಾಯಬೇಕು. ನಿನ್ನೆಯ ಬಗ್ಗೆ ಯೋಚಿಸಿ ನಾಳೆಯನ್ನು ಹಾಳು ಮಾಡಬೇಡಿ. ಇವತ್ತಿನ ದಿನವನ್ನು ಸರಿಯಾಗಿ ಉಪಯೋಗಿಸಿ. ಶ್ರೀಕೃಷ್ಣ ಪರಮಾತ್ಮ. ಗುರಿ ಎಂಬುದು ದೂರದ ಬೆಟ್ಟದಲ್ಲಿರುವ ಬಂಡೆ ಕಲ್ಲಿನಂತೆ. ಆ ಬಂಡೆ ಕಲ್ಲನ್ನು ಒಡೆಯಲು ಒಂದು ನಿಮಿಷ ಸಾಕು. ಆ ಬಂಡೆಯನ್ನು ಶಿಲೆಯಾಗಿಸಲು ವರ್ಷಗಳೇ ಬೇಕಾಗುತ್ತವೆ. ಶ್ರೀಕೃಷ್ಣ ಪರಮಾತ್ಮ. ಹೊಟ್ಟೆ ತುಂಬಿದ ಶ್ರೀಮಂತ ಆಹಾರದಲ್ಲಿ ರುಚಿ ಹುಡುಕುತ್ತಾನೆ. ಹಸಿದ ಬಡವ ಆಹಾರವೇ ದೇವರು ಅಂತ ಭಾವಿಸುತ್ತಾನೆ. ಶ್ರೀಕೃಷ್ಣ ಪರಮಾತ್ಮ. ನಿನ್ನೆಯ ಬಗ್ಗೆ ಯೋಚಿಸಿ ನಾಳೆಯನ್ನು ಹಾಳು ಮಾಡಬೇಡಿ. ಇವತ್ತಿನ ದಿನವನ್ನು ಸರಿಯಾಗಿ ಉಪಯೋಗಿಸಿ. ಶ್ರೀಕೃಷ್ಣ ಪರಮಾತ್ಮ. ರೋಗಿಯಾಗುವುದಕ್ಕೆ ರೋಗವೇ ಕಾರಣ ಅಲ್ಲ. ಮತ್ತೊಬ್ಬರ ಸಂತೋಷವನ್ನು ನೋಡಿ ಸಹಿಸಿಕೊಳ್ಳದವನು ಉರಿಯುವವನು ರೋಗಿಯೇ ಆಗಿರುತ್ತಾನೆ. ಶ್ರೀಕೃಷ್ಣ ಪರಮಾತ್ಮ. ನೀವು ನಿಮ್ಮ ವ್ಯಕ್ತಿತ್ವವನ್ನು ಹೇಗೆ ಬೆಳೆಸಿ ಎಂದರೆ ಎಲ್ಲರೂ ಎಲ್ಲಿದ್ದರೂ ಎಲ್ಲರೂ ನಿಮ್ಮನ್ನು ಪ್ರೀತಿಸಬೇಕು. ನೀವು ಎಲ್ಲಿಗೆ ಹೋದರೂ ಎಲ್ಲರೂ ನಿಮಗಾಗಿ ಕಾಯಬೇಕು. ಶ್ರೀಕೃಷ್ಣನು ಹೇಳುತ್ತಾನೆ, ಯಾವುದೇ ಜೀವಿ ದೃಢ ಸಂಕಲ್ಪದಿಂದ ಮತ್ತು ಬಲವಾದ ನಂಬಿಕೆಯಿಂದ ಯಾವುದೇ ಕೆಲಸವನ್ನು ಕೈಗೊಂಡಾಗ
ದೈವಿಕ ಶಕ್ತಿಗಳು ಮತ್ತು ದೇವರ ಅನುಗ್ರಹ ಅವನ ಸಹಾಯಕ್ಕೆ ಬರಬೇಕಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣನು ಹೇಳುತ್ತಾನೆ, ನೀವು ಎಷ್ಟೇ ಶ್ರೀಮಂತರಾದರೂ ಮೊದಲು ನಿಮ್ಮ ಮಕ್ಕಳಿಗೆ ಬಡತನದ ಪಾಠವನ್ನು ಹೇಳಿಕೊಡಿ. ಬಡತನದಿಂದ ಕಲಿತ ಪಾಠವೇ ನಿಮ್ಮ ಮಕ್ಕಳ ಭವಿಷ್ಯದ ಭವ್ಯ ಬುನಾದಿಯಾಗುತ್ತೆ. ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣನು ಹೇಳುತ್ತಾನೆ, ಯಾರು ಮಾಡಿಟ್ಟಿದ್ದನ್ನು ಖರ್ಚು ಮಾಡಿದರೆ ಜೀವನ ಏನಂತ ಗೊತ್ತಾಗಲ್ಲ. ಸ್ವತಃ ದುಡಿದು ಬೇರೆಯವರಿಗೆ ಖರ್ಚಿಗೆ ಕೊಟ್ಟಾಗಲೇ ಅಸಲಿ ಜೀವನ ಏನಂತ ಗೊತ್ತಾಗುವುದು. ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣನು ಹೇಳುತ್ತಾನೆ, ಹೆತ್ತ ಕರುಳು ಹೊತ್ತ ಹೆಗಲು ಸುಖದಿಂದ ಇಟ್ಟರೆ ದೇವರು ನಿಮ್ಮಲ್ಲಿಗೆ ಬರುತ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣನು ಹೇಳುತ್ತಾನೆ, ಕಡೆಗಣಿಸುವ ಸಂಬಂಧಗಳ ಮುಂದೆ ಮನಸ್ಸು ಕಲ್ಲಾಗಬೇಕು, ಹೊರತು ಕಣ್ಣೀರು ಹಾಕಬಾರದು. ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣನು ಹೇಳುತ್ತಾನೆ, ಹಿಂದೆ ಸಂಬಂಧಗಳನ್ನು ಪ್ರೀತಿಯಿಂದ ನೋಡುತ್ತಿದ್ದರು, ನಂತರ ಸಂಬಂಧಗಳನ್ನು ಬುದ್ಧಿವಂತಿಕೆಯಿಂದ. ಕಲಿಯುಗದಲ್ಲಿ ಲಾಭ ಇದ್ದರೆ ಮಾತ್ರ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣನು ಹೇಳುತ್ತಾನೆ, ಸಮಸ್ಯೆ ಮತ್ತು ಭಯ ನಿನ್ನ ಸನಿಹ ಬಂದು ನಿನ್ನ ಮೇಲೆ ದಾಳಿ ಮಾಡಿ ನಿನ್ನನ್ನು ಸಾಯಿಸುವ ಮುಂಚೆಗೆ ನೀನು ಅವುಗಳನ್ನು ಸಾಯಿಸು. ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣನು ಹೇಳುತ್ತಾನೆ, ಮನೆ ಕಟ್ಟುವಾಗ ಯಾರು ಬಂದು ಸಹಾಯ ಮಾಡುವುದಿಲ್ಲ, ನಂತರ ಗೃಹ ಪ್ರವೇಶಕ್ಕೆ ಎಲ್ಲರೂ ಬಂದು ಹಾರೈಸುತ್ತಾರೆ, ಉಡುಗೊರೆ ಕೊಡುತ್ತಾರೆ. ಹಾಗೆ ಜೀವನದಲ್ಲಿ ನಾವು ಸಾಧನೆ ಮಾಡಲು ಹೊರಟಾಗ ಯಾರು ಸಹಾಯ ಮಾಡುವುದಿಲ್ಲ, ನಂತರ ಗುರಿ ತಲುಪಿದ ಮೇಲೆ ಎಲ್ಲರೂ ಬಂದು ಹಾರೈಸುತ್ತಾರೆ. ಇದೇ ನಿಜವಾದ ಪ್ರಪಂಚ. ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣನು ಹೇಳುತ್ತಾನೆ, ಎಲ್ಲ ನೋವನ್ನು ಮುಚ್ಚಿಡುವ ಅತ್ಯುತ್ತಮ ವಿಧಾನವೆಂದರೆ ಮುಖದ ಮೇಲಿನ ನಗು. ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣನು ಹೇಳುತ್ತಾನೆ, ಮೊದಲು ಕಲ್ಲಾಗುವುದನ್ನು ಕಲಿತುಕೋ, ನಂತರ ನೀನೇ ಒಂದು ದಿನ ಶಿಲೆಯಾಗಿ ನಿಲ್ಲುವೆ. ಶ್ರೀಕೃಷ್ಣ ಪರಮಾತ್ಮ